ಸೊ ಚಿನ್ನ ಇದು 2 ಲಕ್ಷಕ್ಕೆ ಹೋಗೋ ಚಾನ್ಸಸ್ ಏನಾದರೂ ಇದೆಯಾ ಸರ್? ನನ್ನ ಪ್ರಕಾರ ಚಿನ್ನ 2 ಲಕ್ಷಕ್ಕೆ ಅತಿ ಬೇಗ ಅತಿ ವೇಗವಾಗಿ. ಸೊ ಸಾಮಾನ್ಯ ಜನರು ಈ ದೊಡ್ಡ ಮೊತ್ತದಲ್ಲಿ ಈ ಸಮಯದಲ್ಲಿ ಚಿನ್ನ ತಗೊಳ್ಳೋದು ಸರಿಯಾದ ಸಮಯನಾ? ಚಿನ್ನದ ಹೂಡಿಕೆ ಯಾವಾಗಲೂ ಕೂಡ ಚಿನ್ನದಂತಹ ಹೂಡಿಕೆ, ಆದರೆ ನಿಮ್ಮ ಉಳಿತಾಯವನ್ನು ಚಿನ್ನ ಬೆಳ್ಳಿಯಲ್ಲಿ ಹಾಕಬೇಕೇ ಹೊರತು ಸಾಲ ಮಾಡಿ ನಾನು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತೀನಿ. ಚಿನ್ನ ಬೆಳ್ಳಿಯಲ್ಲಿ ನೀವು ಹೂಡಿಕೆ ಮಾಡೋದಕ್ಕೆ ಮುಂಚೆ ನೀವು ಮೊದಲು ಏನು ನೋಡಬೇಕು ಅಂದರೆ, ಸೊ ಹಾಗಾಗಿ ಯಾರ್ಯಾರು ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಂಗೆ ಲಾಭಾಂಶ ಜಾಸ್ತಿ ಬರದೇ ಇದ್ರೂ ಪರವಾಗಿಲ್ಲ, ನಷ್ಟ ಏನೂ ಆಗಬಾರ್ದು ಅಂತಿರೋರು ಈ ರೀಯೂಸೇಜ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಂದಾನೇ ಅನೇಕ ಜನ ಬಿಸ್ನೆಸ್ಸಲ್ಲಿ ಇವತ್ತು ಗೋಲ್ಡ್ ಮತ್ತು ಸಿಲ್ವರ್ ಬಿಸ್ನೆಸ್ ಅವರು ಕೂಡ ಬದುಕ್ತಿದ್ದಾರೆ. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಆಲ್ರೆಡಿ ಚಿನ್ನ 1,70,000 ರೂಪಾಯಿ ಇದೆ. ಸೊ ಚಿನ್ನ ಇದು 2 ಲಕ್ಷಕ್ಕೆ ಹೋಗೋ ಚಾನ್ಸಸ್ ಏನಾದರೂ ಇದೆಯಾ ಸರ್? ದೀಪಕ್ ಅವರೇ, ಮೊದಲನೇದಾಗಿ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಯಾವ ರೀತಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕಂದ್ರೆ ಅವ್ರು ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಏನಾಗುತ್ತೆ, ಇದು ಎಲ್ಲದರ ಬಗ್ಗೆ ಮಾಹಿತಿ ಕೊಡೋಣ. ನೀವು ಕೇಳ್ದಂಗೆ ಚಿನ್ನ 2 ಲಕ್ಷಕ್ಕೆ ಪ್ರತಿ 10 ಗ್ರಾಮ್ಗೆ ಹೋಗುತ್ತಾ ಅಂದರೆ ಈಗ ಆಲ್ರೆಡಿ ಚಿನ್ನ 1,60,000 1,65,000 ಹತ್ತತ್ರ ಇದೆ. 1,80,000ವರೆಗೂ ಹೋಗಿದ್ದಂತಹ ಚಿನ್ನ ಈಗ ಒಂಚೂರು ಕರೆಕ್ಷನ್ ಆಯಿತು. ಇವಾಗ ಹತ್ತತ್ರ ಏನು 1,60,000 ರೂಪಾಯಿ 65,000 ರೂಪಾಯಿ ಇದೆ. ಖಂಡಿತವಾಗ್ಲೂ ಈ ಇರಾನ್ ಮತ್ತು ಇಸ್ರೇಲಿನ ಯುದ್ಧ ಏನು ನಡೀತಾ ಇದೆ, ಹಾಗೂ ಇದರ ಜೊತೆ ಅಮೇರಿಕ ದೇಶ ಇಸ್ರೇಲ್ಗೆ ಸಪೋರ್ಟ್ ಕೊಟ್ಕೊಂಡು ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಹೂಡಿಕೆಗಳು ಸೇಫ್ ಅಸೆಟ್ ಆದ ಚಿನ್ನಕ್ಕೆ ಹೋಗುತ್ತೆ. ಸೊ ಯುದ್ಧದ ಭೀತಿ ಯಾವಾಗ ಬರುತ್ತೋ ಆವಾಗ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿ ದರಗಳಲ್ಲಿ ನಾವು ಏರಿಕೆಯನ್ನು ಕಾಣ್ತೀವಿ. ಹಾಗಾಗಿ ಈಗಿರುವಂತಹ ಯುದ್ಧ, ಇರಾನ್ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಗುವ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನನ್ನ ಪ್ರಕಾರ ಚಿನ್ನ 2 ಲಕ್ಷಕ್ಕೆ ಅತಿ ಬೇಗ ಅತಿ ವೇಗವಾಗಿ ಬರುತ್ತೆ. ಈ ಯುದ್ಧ ನಡೆದಷ್ಟು ಕೂಡ ಚಿನ್ನ ಬೆಳ್ಳಿ ದರಗಳ ಏರಿಕೆಗೆ ಅದು ಕಾರಣ ಆಗುತ್ತೆ. ಸರ್, ಸಾಮಾನ್ಯ ಜನರಿಗೆ 2 ಲಕ್ಷ ರೂಪಾಯಿ ಅಂದ್ರೆ ತುಂಬ ದೊಡ್ಡ ಮೊತ್ತ. ಸೊ ಸಾಮಾನ್ಯ ಜನರು ಈ ದೊಡ್ಡ ಮೊತ್ತದಲ್ಲಿ ಈ ಸಮಯದಲ್ಲಿ ಚಿನ್ನ ತಗೊಳ್ಳೋದು ಸರಿಯಾದ ಸಮಯನಾ? ನೋಡಿ, ನನ್ನ ಪ್ರಕಾರ ದೀಪಕ್ ಅವರೇ, ಚಿನ್ನವನ್ನು ಎಲ್ಲ ಟೈಮಲ್ಲೂ ಖರೀದಿ ಮಾಡೋದು ಒಳ್ಳೆಯದೇ. ಚಿನ್ನ ಯಾವಾಗಲೂ ಕೂಡ ಕೈ ಹಿಡಿಯುತ್ತೆ. ಚಿನ್ನದ ಹೂಡಿಕೆ ಯಾವಾಗಲೂ ಕೂಡ ಚಿನ್ನದಂತಹ ಹೂಡಿಕೆ. ಆದರೆ ನೀವೇನು ತಿಳ್ಕೋಬೇಕು, ಸಾಲ ಮಾಡಿ ಚಿನ್ನ ತೊಗೊಳ್ತೀನಿ ಅನ್ನೋದು ತಪ್ಪು. ಅಥವಾ ನನ್ನ ಹತ್ರ ದುಡ್ಡಿಲ್ಲ, ನಾನು ಎಲ್ಲೋ ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ಬಿಟ್ಟು ದುಡ್ಡು ತೊಗೊಂಡ್ಬಿಡ್ತೀನಿ, ಅಥವಾ ನಾನು ಸಾಲಕ್ಕೆ ದುಡ್ಡು ತೊಗೊಂಡ್ಬಿಟ್ಟು ಅದರಿಂದ ಚಿನ್ನಕ್ಕೆ ಹೂಡಿಕೆ ಮಾಡಿ ಅದರಿಂದ ದುಡ್ಡು ಮಾಡಿಬಿಡ್ತೀನಿ, ಈಗಿರೋ ಕೆಲಸ ಸುಮ್ಮನೆ ನಾನು ಬಿಟ್ಬಿಡ್ತೀನಿ. ಅನೇಕ ಜನ ಏನು ಮಾಡಿದ್ರು, ಪ್ರತಿನಿತ್ಯ ಬೆಳ್ಳಿ 10,000 20,000 ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು ದಿನಕ್ಕೆ. ಎಲ್ಲ ಏನು ಮಾಡಿದ್ರು, ತುಂಬ ಸಿಂಪಲ್ ರೀ, ನಾನು ಯಾಕೆ ಕೆಲಸ ಮಾಡ್ಬಿಟ್ಟು 30,000 ಸಂಬಳ ತೊಗೊಂಡ್ಲಿ, ನಾನು ಕೂಡ ಬೆಳ್ಳಿ ಟ್ರೇಡಿಂಗ್ ಮಾಡ್ತೀನಿ, ಕಮಾಡಿಟಿ ಟ್ರೇಡಿಂಗ್ ಮಾಡ್ತೀನಿ, ದಿನಕ್ಕೆ ನಾನು 50,000 1 ಲಕ್ಷ ಮಾಡ್ತಾ ಇದ್ದೀನಿ, ನಾನು ಕೆಲಸ ಬಿಟ್ಬಿಟ್ಟು ಕಮಾಡಿಟಿ ಟ್ರೇಡಿಂಗ್ ಮಾಡ್ತೀನಿ ಅಂತ ಅನೇಕ ಜನ ಬಂದುಬಿಟ್ಟು ಅವ್ರು ಸಿಲ್ವರಲ್ಲಿ ಈ ಥರ ಟ್ರೇಡಿಂಗ್ ಮಾಡಿ ಇರೋ ದುಡ್ಡೆಲ್ಲ ಲಾಸ್ ಮಾಡಿಕೊಂಡು ಗೋಲ್ಡ್ ಸಿಲ್ವರ್ ಕರೆಕ್ಷನ್ ಆದಾಗ ಕಮಾಡಿಟಿ ಮಾರ್ಕೆಟಲ್ಲಿ ಸಂಪೂರ್ಣ ದುಡ್ಡನ್ನು ಹಾಳು ಮಾಡಿಕೊಂಡ್ರು. ಬರೀ ಅವ್ರ ದುಡ್ಡನ್ನು ಹಾಳು ಮಾಡ್ಕೊಳ್ಲಿಲ್ಲ, ಸಾಲ ಮಾಡಿದಂಥ ದುಡ್ಡು, ಕ್ರೆಡಿಟ್ ಕಾರ್ಡಲ್ಲಿ ಪರ್ಸ್ನಲ್ ಲೋನ್ಸ್ಗಳಲ್ಲಿ ತೊಗೊಂಡಂಥ ದುಡ್ಡನ್ನು ಈ ಥರ ಕಮಾಡಿಟಿ ಟ್ರೇಡಿಂಗ್ ಮಾಡಿ ಕಳ್ಕೊಂಡು ಇವತ್ತು ಕೆಲಸನೂ ಇಲ್ಲ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಉಳಿತಾಯವನ್ನು ಚಿನ್ನ ಬೆಳ್ಳಿಯಲ್ಲಿ ಹಾಕಬೇಕೇ ಹೊರತು ಸಾಲ ಮಾಡಿ ನಾನು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತೀನಿ, ನಾನು ಕಡಿಮೆ ಬಡ್ಡಿಗೆ ದುಡ್ಡು ತೊಗೊಳ್ತೀನಿ, ಚಿನ್ನ ಬೆಳ್ಳಿಯಲ್ಲಿ ಜಾಸ್ತಿ ಲಾಭಾಂಶ ಅಥವಾ ರಿಟರ್ನ್ ಮಾಡ್ತೀನಿ, ಅದರಿಂದ ದುಡ್ಡು ಮಾಡ್ತೀನಿ, ಈ ಥರ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು. ಆಮೇಲೆ ನಿಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದರಲ್ಲಿ ಒಂದು ಭಾಗವನ್ನು ಚಿನ್ನ ಬೆಳ್ಳಿಯಲ್ಲಿ ಹಾಕಬೇಕೇ ಹೊರತು ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕೋದು, ಸಾಲ ಮಾಡಿ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು, ಆ ಮಿಸ್ಟೇಕನ್ನು ಮಾಡಬೇಡಿ. ನನ್ನ ಪ್ರಕಾರ ವಾರನ್ ಬಫೆಟ್ ಆಗಿರ್ಬೋದು, ವಿಶ್ವದ ದೊಡ್ಡ ದೊಡ್ಡ ಹೂಡಿಕೆದಾರರು ಶ್ರೀಮಂತರು ಯಾರ್ಯಾರಿದ್ದಾರೋ ಅವರು 100 ರೂಪಾಯಲ್ಲಿ ಒಂದು 10ರಿಂದ 20 ರೂಪಾಯಿಯನ್ನು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ಬೋದು. ಹಾಗೂ ಚಿನ್ನ ಬೆಳ್ಳಿಯಲ್ಲಿ ನೀವು ಹೂಡಿಕೆ ಮಾಡೋದಕ್ಕೆ ಮುಂಚೆ ನೀವು ಮೊದಲು ಏನು ನೋಡಬೇಕು ಅಂದರೆ, ನಾನು ಬಳಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಿದ್ದೀನಾ ಅಥವಾ ಹೂಡಿಕೆ ದೃಷ್ಟಿಯಿಂದ ಖರೀದಿ ಮಾಡ್ತಿದ್ದೀನಾ? ನೀವು ಬಳಕೆ ದೃಷ್ಟಿಯಿಂದ ಅಥವಾ ನಾನು ಜ್ಯುವೆಲ್ರಿ ಮಾಡಿಸ್ಬೇಕು, ಆಭರಣ ಮಾಡಿಸ್ಬೇಕು ಅಂತಿರೋರೆಲ್ಲರೂ ಕೂಡ ನೀವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವಾಗ
ಖಂಡಿತವಾಗ್ಲೂ ವ್ಯಾಲ್ಯೂ ಅಡಿಷನ್ ಅಥವಾ ಅವ್ರೇನು ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಇದೆಲ್ಲ ಎಷ್ಟು ಮಾಡ್ತಾರೆ, ಪ್ಯೂರಿಟಿ ಎಷ್ಟು ಕೊಡ್ತಾ ಇದ್ದಾರೆ, 22 ಕ್ಯಾರೆಟ್ ಇದೆಯಾ, 24 ಕ್ಯಾರೆಟ್ ಇದೆಯಾ, ಇದನ್ನು ನೋಡಬೇಕಾಗತ್ತೆ. ಅದೇ ಹೂಡಿಕೆ ದೃಷ್ಟಿಯಿಂದ ಮಾಡಬೇಕು ಅಂತಿರೋರು, ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಮಾಡಬೇಕು ಅಂತಿರೋರು, ನೀವು ಗೋಲ್ಡ್ ETF ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತೀವಿ. ಅಂದರೆ ಪೇಪರ್ ಫಾರ್ಮ್ಯಾಟಲ್ಲಿ ನೀವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ಬೋದು. ಸಿಲ್ವರ್ ETF ಬರುತ್ತೆ. ಈ ಮುಖಾಂತರ ಹೂಡಿಕೆ ಮಾಡಿದಾಗ ನಿಮಗೆ ವೇಸ್ಟೇಜು, ಮೇಕಿಂಗ್ ಚಾರ್ಜು ಈ ಥರ ಅಡಿಷ್ನಲ್ ಖರ್ಚುಗಳು ಆಗೋದಿಲ್ಲ. ಸೊ ನೀವು ಹೂಡಿಕೆ ದೃಷ್ಟಿ ಅಥವಾ ಇನ್ವೆಸ್ಟ್ಮೆಂಟ್ ದೃಷ್ಟಿ ಆಗಿದ್ದಾಗ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಮುಖಾಂತರ ಖರೀದಿ ಮಾಡಿ, ಬಳಕೆ ದೃಷ್ಟಿಯಾದಾಗ ಮಾತ್ರ ಆಭರಣದಲ್ಲಿ ಖರೀದಿ ಮಾಡಿ. ಹಾಗೂ ಖಂಡಿತವಾಗ್ಲೂ ಎಲ್ಲರೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ, ಆದರೆ ಎಲ್ಲ ದುಡ್ಡನ್ನು ಮಾಡಬೇಡಿ, 10-20% ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಸರ್, ಇವಾಗ ನೀವು ಬೆಳ್ಳಿ ಬಗ್ಗೆ ಮಾತಾಡ್ತಿದ್ರಿ ಸರ್. ಬೆಳ್ಳಿ 1 kgಗೆ 3 ಲಕ್ಷ ರೂಪಾಯಿ ಹೋಗಿತ್ತು. ಸೊ ಚಿನ್ನ ಏರ್ತಾ ಇದೆ, ಬಟ್ ಬೆಳ್ಳಿ ಕೆಳಗೆ ಬೀಳ್ತಾ ಇದೆ. ಈ ಬೆಳ್ಳಿ ಬೆಲೆ ಕೆಳಗೆ ಬೀಳಲಿಕ್ಕೆ ಏನು ಕಾರಣ ಇರ್ಬೋದು ಸರ್? ನೋಡಿ, ಮುಖ್ಯವಾಗಿ ನಾರ್ಮಲಿ ಏನಾಗುತ್ತೆ, ಚಿನ್ನ ಬೆಳ್ಳಿ ಎರಡೂ ಕೂಡ ಒಂದೇ ಡೈರೆಕ್ಷನ್ನಲ್ಲಿ ಮೂವ್ಮೆಂಟನ್ನು ಕೊಡುತ್ತೆ. ಅಂದರೆ ಚಿನ್ನ ಮೇಲೆ ಹೋಗ್ತಿದೆ ಅಂದರೆ ಬೆಳ್ಳಿನೂ ಕೂಡ ಮೇಲೆ ಹೋಗುತ್ತೆ, ಚಿನ್ನ ಕೆಳಗಡೆ ಬಂದರೆ ಬೆಳ್ಳಿನೂ ಕೂಡ ಕೆಳಗಡೆ ಬರುತ್ತೆ. ಎರಡೂ ಕೂಡ ಸೇಫ್ ಅಸೆಟ್. ಆದರೆ ಯಾವಾಗಲೂ ಕೂಡ ಬೆಳ್ಳಿ ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ಮೋರ್ ವಾಲಟೈಲ್ ಇದೆ ಅಂತ ಹೇಳ್ತೀನಿ. ಅಂದರೆ ಮೇಲೆ ಹೋದಾಗ ಚಿನ್ನಕ್ಕೂ ಜಾಸ್ತಿ ಮೇಲೆ ಹೋಗುತ್ತೆ, ಕೆಳಗಡೆ ಹೋದಾಗಲೂ ಕೂಡ ಚಿನ್ನಕ್ಕೂ ಕೆಳಗಡೆ ಜಾಸ್ತಿ ಬೀಳುತ್ತೆ. ಸೊ ವಾಲಟೈಲಿಟಿ ಅಥವಾ ಏರುಪೇರು ಅಂತ ನಾವೇನು ಹೇಳ್ತೀವಿ, ಸಿಲ್ವರಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ಗೋಲ್ಡ್. ಸೊ ಹಾಗಾಗಿ ಯಾರ್ಯಾರು ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಂಗೆ ಲಾಭಾಂಶ ಜಾಸ್ತಿ ಬರದೇ ಇದ್ರೂ ಪರವಾಗಿಲ್ಲ, ನಷ್ಟ ಏನೂ ಆಗಬಾರ್ದು ಅಂತಿರೋರು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರು, ಸಿಲ್ವರ್ ಬೇಡ. ಅದೇ ಕೆಲವರು ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನನಗೆ ಜಾಸ್ತಿ ಲಾಭಾಂಶ ಬೇಕು, ನಷ್ಟ ಆದರೂ ತಡ್ಕೊಳಕ್ಕೆ ನನಗೆ ಶಕ್ತಿ ಇದೆ, ಇಂಥವರು ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆದರೆ ಈಗ ಲೇಟೆಸ್ಟ್ ಮಾಹಿತಿಗಳನ್ನು ನಾನು ನಿಮ್ಗೆ ಹೇಳಬೇಕು ಅಂದರೆ, ಬೆಳ್ಳಿ ಹತ್ತತ್ರ 4,20,000 ರೂಪಾಯಿ ಪ್ರತಿ kgವರೆಗೂ ಹೋಗಿತ್ತು. ಅಲ್ಲಿಂದ ಆಲ್ರೆಡಿ ಕರೆಕ್ಷನ್ ಬಂದು ಹತ್ತತ್ರ 2,25,000, 2,30,000 ಅಂದರೆ 40-50% ಇಳಿಕೆಯನ್ನು ಬೆಳ್ಳಿಯಲ್ಲಿ ನಾವು ಕಂಡ್ವಿ. ಯಾಕೆ ಅಂದರೆ ಅನೇಕ ರೀಟೈಲ್ ಪೀಪಲ್ಲು ಸಾಲ ಮಾಡಿ ಚಿನ್ನ ಬೆಳ್ಳಿಲಿ ಹಾಕ್ಬಿಡ್ತೀನಿ, ಈಸಿಯಾಗಿ ದುಡ್ಡು ಮಾಡಿಬಿಡ್ತೀನಿ, ಈ ಥರ ಯಾವಾಗ ಜನ ಬಂದರು, ಆವಾಗ ಖಂಡಿತ ಈ ಬೆಳ್ಳಿಯಲ್ಲಿ ಈ ಕರೆಕ್ಷನನ್ನು ನಾವು ಕಂಡ್ವಿ. ಆಮೇಲೆ ಮುಖ್ಯವಾಗಿ ಸಿಲ್ವರನ್ನು ನಾವು ಇಂಡಸ್ಟ್ರಿಯಲ್ ಯೂಸೇಜ್ ಅಥವಾ ಕಾರ್ಖಾನೆಗಳಲ್ಲೂ ಕೂಡ ಬಳಕೆ ಮಾಡ್ತೀವಿ. ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ನಾವು ಮಾತಾಡ್ತಿದ್ದೀವಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆ AI ಗೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಥವಾ AI ಬೇಕಾಗುವಂತಹ ಸರ್ವರ್ಸ್ಗಳನ್ನು ಮಾಡಬೇಕು ಅಂದರೆ ಅಲ್ಲಿ ಬೆಳ್ಳಿಯ ಬಳಕೆ ಇದೆ. ಹಾಗೂ ಇವಾಗ ನಾವು EV ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ನಾವು ಹೇಳ್ತೀವಿ, ಬ್ಯಾಟ್ರೀಸ್, ಇಲ್ಲಿ ಎಲ್ಲ ಕೂಡ ಬೆಳ್ಳಿಯ ಬಳಕೆ ಇದೆ. ಅದೇ ರೀತಿ ಸೋಲಾರ್ ಪ್ಯಾನೆಲ್ಗಳು, ಅಲ್ಲೂ ಕೂಡ ಸಿಲ್ವರಿನ ಬಳಕೆ ಇದೆ. ಸೊ ಇಂಡಸ್ಟ್ರಿಯಲ್ ಯೂಸೇಜು ಕೂಡ ಸಿಲ್ವರ್ಗಿದೆ. ಗೋಲ್ಡ್ಗೆ ಬರೀ ಸ್ಟೋರೇಜ್ ಅಥವಾ ವ್ಯಾಲ್ಯೂ ಕ್ರಿಯೇಷನ್ಗಿದೆ, ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ನೀವು ನೋಡ್ತೀರಾ. ಆದರೆ ಬೆಳ್ಳಿಯಲ್ಲಿ ಇಂಡಸ್ಟ್ರಿಯಲ್ ಯೂಸೇಜ್ ಅಥವಾ ಕಾರ್ಖಾನೆಯ ಬಳಕೆ AI ಗ್ರೋ ಆದಷ್ಟು ಕೂಡ ಬೆಳ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. EV ವೆಹಿಕಲ್ ಗ್ರೋ ಆದಷ್ಟು ಕೂಡ ಸಿಲ್ವರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೋಲಾರ್ ಪ್ಯಾನೆಲ್ಗಳ ಬಳಕೆ ಜಾಸ್ತಿ ಆದಷ್ಟು ಕೂಡ ತಿರ್ಗಾ ಸಿಲ್ವರಿನ ಬೇಡಿಕೆ ಜಾಸ್ತಿ ಆಗುತ್ತೆ. ಬ್ಯಾಟ್ರಿ ಜಾಸ್ತಿ ಆದಷ್ಟು ಕೂಡ ಸಿಲ್ವರಿನ ಯೂಸೇಜ್ ಜಾಸ್ತಿ ಆಗುತ್ತೆ. ಸೊ ಡಿಮಾಂಡ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜ್ ಇದೆ, ಗೋಲ್ಡ್ಗೆ ಇಂಡಸ್ಟ್ರಿಯಲ್ ಯೂಸೇಜ್ ಇಲ್ಲ. ಸೊ ನನ್ನ ಪ್ರಕಾರ ಯಾರ್ಯಾರು ಹೂಡಿಕೆಯನ್ನು ಮಾಡ್ತೀನಿ ಅಂತ ಇವತ್ತು ಯೋಚನೆ ಮಾಡುವಾಗ ಗೋಲ್ಡಲ್ಲಿ ಹೂಡಿಕೆ ಮಾಡೋದು ಇವತ್ತು ಉತ್ತಮ ಕಂಪೇರ್ ಟು ಸಿಲ್ವರ್ ಅಟ್ ಕರೆಂಟ್ ಪ್ರೈಸ್. ಆದರೆ ಒಟ್ಟಾರೆ ಗೋಲ್ಡ್ ಸಿಲ್ವರ್ ಎರಡೂ ಸೇರಿಸಿದ್ರೆ 10-20% ತಮ್ಮ ಒಟ್ಟಾರೆ ಹೂಡಿಕೆಯನ್ನು ಚಿನ್ನ ಬೆಳ್ಳಿಯಲ್ಲಿ ಮಾಡಿ, ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದರೆ ಒಂದು 15 ರೂಪಾಯಿ ಚಿನ್ನಕ್ಕೆ ಹಾಕಿ, 5 ರೂಪಾಯಿ ಬೆಳ್ಳಿಗೆ ಹಾಕಿ. ಇರೋ 100 ರೂಪಾಯಿಯನ್ನು ಇಡೀ 100 ರೂಪಾಯಿ ಚಿನ್ನ ಬೆಳ್ಳಿಗೆ ಹಾಕ್ತೀನಿ, ಇಡೀ 100 ರೂಪಾಯಿ ಶೇರ್ಸ್ಗೆ ಹಾಕ್ತೀನಿ, ಇಡೀ 100 ರೂಪಾಯಿ ರಿಯಲ್ ಎಸ್ಟೇಟ್ ಹಾಕ್ತೀನಿ. ಈ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಹಾಗೆ ಸರ್, ಇವಾಗ ಯಾರ ಹತ್ರ ಈಗ ಆಲ್ರೆಡಿ ಬಂಗಾರ ಇರುತ್ತೆ, ಈಗ ಆಲ್ರೆಡಿ ಅವ್ರು ಯಾರು ಗೋಲ್ಡ್ ಜ್ಯುವೆಲ್ಸ್ ಇಟ್ಕೊಂಡಿದ್ದಾರೆ, ಅವರು ಆ ಜ್ಯುವೆಲ್ಸ್ ಏನಿದೆ ಅದನ್ನು ಕೊಟ್ಟು ಮತ್ತೆ ಹೊಸದಾಗಿ ಮಾಡಿಸೋಕೆ ಏನು ನೋಡ್ತಾ ಇದ್ದಾರೆ, ಆ ಥರ ಮಾಡಲಿಕ್ಕೆ ಇದು ಸರಿಯಾದ ಸಮಯನ? ನೋಡಿ, ಯಾವುದೇ ಟೈಮಲ್ಲಿ ಏನಾಗುತ್ತೆ ದೀಪಕ್ ಅಂದರೆ, ಈ ಚಿನ್ನ ಬೆಳ್ಳಿಯನ್ನು ಏನು ಮಾಡ್ತಾರೆ, ಈ ಅಂಗಡಿಗಳಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಿಮ್ಮ ಹತ್ರ ಹಳೆ ಚಿನ್ನ ಇದ್ದರೆ ತೊಗೊಂಡು ಬನ್ನಿ, ಯಾವುದೇ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಇಲ್ಲದೆ ಹೊಸ ಚಿನ್ನಕ್ಕೆ ಬದಲಾಯಿಸ್ಕೊಳ್ಳಿ. ಈ ಥರ ಅನೇಕ ಮಾರ್ಕೆಟಿಂಗ್ ಸೇಲ್ಸ್ ಟೆಕ್ನಿಕ್ಗಳು ಇವತ್ತು ಇದೆ, ಮುಂಚೆನೂ ಇತ್ತು, ನಾಳೆನೂ ಇರುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ, ಸುಮ್ಮನೆ ಹಳೆ ಚಿನ್ನ ಕೊಟ್ಟರೆ ಹೊಸ ಚಿನ್ನ ಕೊಡ್ತಾರೆ ಅಂದರೆ ಅವ್ರೇನು ಮಾಡ್ತಾರೆ, ಚಿನ್ನವನ್ನು ಕರಗಿಸಾದ ಮೇಲೆ ನಿಮ್ಮ ಗೋಲ್ಡಲ್ಲಿ ಪ್ಯೂರಿಟಿ ಕಡಿಮೆ ಇದೆ,
ಗ್ರಾಮ್ಗೆ ಇವತ್ತು ಫಾರ್ ಎಕ್ಸಾಂಪಲ್ ಗೋಲ್ಡ್ಗೆ ಗ್ರಾಮ್ 14,000 ಇದ್ದರೆ ಅವರು ನಿಮ್ಮ ಗೋಲ್ಡ್ಗೆ ನಾವು ಕೊಡೋದು ಬರೀ 12,500 ಅಂತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೀಯೂಸೇಜ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ನಾನು ಕರಿತೀನಿ. ನಿಮಗೆ ತುಂಬ ಸಿಂಪಲ್ಲಾಗಿ ಹೇಳ್ತಿದ್ದೀನಿ, ನನ್ನ ಹತ್ರ ಇದ್ದಂತಹ ಬೆಳ್ಳಿ ವಸ್ತು, ನಿಮ್ಮ ಹತ್ರ ತಟ್ಟೆ, ಚೊಂಬು ಅಥವಾ ಯಾವುದೋ ದೇವರ ವಿಗ್ರಹ ಏನೇನೋ ಬಳಸುವಂತಹ ಬೆಳ್ಳಿ ವಸ್ತೇನಿದೆ, ಅದನ್ನು ನೀವಿವತ್ತು ನಿಮ್ಮ ಚಿನ್ನದ ಅಂಗಡಿ ಅಥವಾ ಬೆಳ್ಳಿ ಅಂಗಡಿ ನಿಯರ್ ಬೈ ಎಲ್ಲಿದೆ ಹೋಗಿ ಈ ಬೆಳ್ಳಿ ವಾಪಸ್ ಕೊಡ್ತೀನಿ, ನನಗೆ ದುಡ್ಡು ಕೊಡಿ ಅಂದರೆ ಅವ್ರೇನು ಮಾಡ್ತಾರೆ, 70% ಆಫ್ ದ ವ್ಯಾಲ್ಯೂ ಮಾತ್ರ ಕೊಡೋದು. ಅಂದರೆ ಇವತ್ತು ಬೆಳ್ಳಿ 1 kg ಇವತ್ತು ಬೆಳ್ಳಿ ಉದಾಹರಣೆಗೆ 2.5 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನೀವು 1 kg ಬೆಳ್ಳಿ ನೀವು ಎತ್ಕೊಂಡೋಗಿ ಅಂಗಡಿಗೆ ಕೊಡ್ತೀರಾ ಅಂದರೆ ಆ 2.5 ಲಕ್ಷಕ್ಕೆ ಅವ್ರು ನಿಮಗೆ ಬರೀ 70% ಮಾತ್ರ ಕೊಡ್ತಾರೆ. ಅಂದರೆ ಹತ್ತತ್ರ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬೆಳ್ಳಿಗೆ 1,60,000 ರೂಪಾಯಿ, 1,70,000 ರೂಪಾಯಿ ಕೊಡ್ತಾರೆ. ಅದೇ ನೀವು 1 kg ಬೆಳ್ಳಿ ಖರೀದಿ ಮಾಡ್ತೀನಿ, ನಾನು ದೀಪ ತೊಗೊಳ್ತೀನಿ, ನಾನು ತಟ್ಟೆ ಚೊಂಬು ತೊಗೊಳ್ತೀನಿ, ದೇವ್ರ ವಿಗ್ರಹ ತೊಗೊಳ್ತೀನಿ ಅಂದರೆ ಬೆಳ್ಳಿ ಮಾರ್ಕೆಟಲ್ಲಿ 1 kg 2.5 ಲಕ್ಷ ಇರುತ್ತೆ. ಅದಕ್ಕೆ ವೇಸ್ಟೇಜು, ಮೇಕಿಂಗ್ ಚಾರ್ಜು, ಅದು ಇದು ಎಲ್ಲ ಸೇರಿಸ್ಬಿಟ್ಟು 2,60,000, 2,70,000 ಮಾಡ್ತಾರೆ. ಅಂದರೆ ನೀವು ಬೆಳ್ಳಿ ಖರೀದಿ ಮಾಡಿದ್ರೆ 2,60,000, 2,70,000. ಅದೇ ಬೆಳ್ಳಿನ ಮಾರ್ತೀನಿ ಅಂತ ಹೋದರೆ 1,70,000, 1,80,000 ಕೊಡ್ತಾರೆ. ಈ ರೀಯೂಸೇಜ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಂದಾನೇ ಅನೇಕ ಜನ ಬಿಸ್ನೆಸ್ಸಲ್ಲಿ ಇವತ್ತು ಗೋಲ್ಡ್ ಮತ್ತು ಸಿಲ್ವರ್ ಬಿಸ್ನೆಸ್ ಅವರು ಕೂಡ ಬದುಕ್ತಿದ್ದಾರೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಯಾಕಂದ್ರೆ ಅವ್ರು ಮಾಡ್ತಿರೋದು ಬಿಸ್ನೆಸ್ಸೇ. ಬಿಸ್ನೆಸ್ಸಲ್ಲಿ ಲಾಭಾಂಶ ಇಲ್ಲದೆ ಯಾರು ಬಿಸ್ನೆಸ್ ಮಾಡ್ತಾರೆ? ಅವರು ಆ ವ್ಯಾಪಾರಿ ಪಾಪ ಸ್ಟಾಫ್ಗೆ ಸ್ಯಾಲ್ರಿ ಕೊಡಬೇಕು, ಅವನೇನು ದೊಡ್ಡ ಕಾಂಪ್ಲೆಕ್ಸು ಮಳ್ಳಿಗೆಯಲ್ಲಿ ಅವನ ಅಂಗಡಿ ಮಾಡ್ತಿದ್ದಾನೆ, ಬಾಡಿಗೆ ಕಟ್ಟಬೇಕು. ಅವ್ನು ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಬಂಡವಾಳ ಹಾಕಿರ್ತಾನೆ, ಆ ಬಂಡವಾಳಕ್ಕೆ ಅವನು ಬ್ಯಾಂಕಲ್ಲಿ ಏನೋ ಲೋನ್ ತೊಗೊಂಡಿದ್ರೆ ಬಡ್ಡಿ ಕಟ್ಟಬೇಕು. ಬಿಸ್ನೆಸ್ಸನ್ನು ಯಾರೂ ಕೂಡ ನಷ್ಟ ಮಾಡೋದಕ್ಕೆ ಮಾರೋದಿಲ್ಲ. ಸೊ ಹಾಗಾಗಿ ಚಿನ್ನದ ವ್ಯಾಪಾರಿ ತಪ್ಪು ಮಾಡ್ತಿದ್ದಾನೆ, ಅವನು ತೊಗೊಳೋದೇ ಒಂದು ರೇಟು, ಕೊಡೋದೇ ಒಂದು ರೇಟು, ಅವ್ನು ಮಾಡ್ತಿರೋದು ಬಿಸ್ನೆಸ್ಸು. ಸೊ ಹಾಗಾಗಿ ನೀವೇನು ತಿಳ್ಕೊಬೇಕು, ನನ್ನ ಹತ್ರ ಹಳೆ ಬೆಳ್ಳಿ ಇದೆ, ಹಳೆ ಚಿನ್ನ ಇದೆ, ಅದನ್ನು ನಾನು ಕೊಟ್ಬಿಟ್ಟು ಹೊಸ ಚಿನ್ನ ತೊಗೊಂಡ್ಬಿಡ್ತೀನಿ, ನನಗೆ ಅಷ್ಟೇ ಬಂದ್ಬಿಡುತ್ತೆ, ನನ್ನ ಗ್ರೇಟ್ ನಾಲೆಡ್ಜು, ಅದಲ್ಲ. ನೀವೇನು ಯೋಚನೆ ಮಾಡಬೇಕು, ನಾನು ಬೆಳ್ಳಿ ಖರೀದಿ ಮಾಡುವಾಗ ಏನು ರೇಟ್ ಇದೆ, ಬೆಳ್ಳಿ ಮಾರಾಟ ಮಾಡುವಾಗ ಏನು ರೇಟ್ ಇದೆ ಚೆಕ್ ಮಾಡಿ. ಆ ಡಿಫರೆನ್ಸ್ ಏನಿದೆ, ಅಜಗಜಾಂತರದ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ನಾನು ಪರ್ಸನಲಿ ಏನು ಸಜೆಸ್ಟ್ ಮಾಡ್ತೀನಿ, ನೀವು ಚಿನ್ನ ಬೆಳ್ಳಿ ತೊಗೊಳುವಾಗ ನನಗೆ ಡಿಸೈನ್ ಚೆನ್ನಾಗಿದೆ, ಕಲ್ಲುಗಳಿದೆ, ಅದಿದೆ ಇದಿದೆ ಅಂತ ಅಂದರೆ ಆವಾಗ ರೇಟು ಮತ್ತು ಇನ್ವೆಸ್ಟ್ಮೆಂಟು, ರಿಟರ್ನ್ ವ್ಯಾಲ್ಯೂ ಇದೆಲ್ಲ ನೋಡಬೇಡಿ. ಇಲ್ಲ ನಾನು ಹೂಡಿಕೆ ದೃಷ್ಟಿಯಿಂದ ನೋಡ್ತಿದ್ದೀನಿ, ನನಗೆ ಲಾಸ್ ಆಗಬಾರ್ದು ಅಂದರೆ ನೀವು ತೊಗೊಳುವಾಗಲೇ ಬರೀ ಗೋಲ್ಡಲ್ಲಿ ಮಾಡಿರುವಂತಹ ಜ್ಯುವೆಲ್ರಿ, ಅದರಲ್ಲಿ ನಾನು ಸ್ಟೋನ್ ಉಪಯೋಗಿಸಿಲ್ಲ ಅಥವಾ ನಂದು ಡಿಸೈನ್ ಒಂಚೂರು ಕಡಿಮೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನನಗೆ ಲಾಸ್ ಆಗಬಾರ್ದು ಅಂದಾಗ ನೀವು ಅವಾಗ ಬರೀ ಗೋಲ್ಡು ಅಥವಾ ಬರೀ ಸಿಲ್ವರ್ ಆರ್ಟಿಕಲ್ಸ್ಗಳನ್ನು ತೊಗೊಳೋದು ಉತ್ತಮ. ಸೊ ನಾನು ಬುದ್ಧಿವಂತ, ನಾನು ಹಳೆ ಚಿನ್ನನ ಹೊಸ ಚಿನ್ನಕ್ಕೆ ಎಕ್ಸ್ಚೇಂಜ್ ಮಾಡಿಬಿಟ್ಟೆ, ನಿಮಗೆ ಖಂಡಿತವಾಗ್ಲೂ ಇದರಿಂದ ಲಾಭ ಆಗಲ್ಲ. ಬಿಸ್ನೆಸ್ ಅವ್ರು ಲಾಭ ಮಾಡೇ ಮಾಡ್ತಾರೆ, ಯಾಕಂದರೆ ಅವ್ರು ಮಾಡ್ತಿರೋದು ಬಿಸ್ನೆಸ್ಸು. ಇದನ್ನು ಯೋಚನೆ ಮಾಡಿ ಇಂತಹ ಒಂದು ಏನು ಇಂಪಾರ್ಟೆಂಟ್ ಅಂಶವನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮು ನೀವು ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂದಾಗ ಇದನ್ನು ಯೋಚನೆ ಮಾಡಿ, ಅದನ್ನು ನೋಡಿಕೊಂಡು ಯಾರ ಹತ್ರ ನಾನು ತೊಗೋಬೇಕು ತೊಗೋಬಾರ್ದು ಅಂತ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತೀನಿ.